ಅವರದ್ದು 20 ವರ್ಷಗಳ ಕೂಗು. ಮನೆಗಳಿವೆ, ಆದರೆ ಹಕ್ಕು ಪತ್ರ ಮಾತ್ರ ಇಲ್ಲ. ಕಂದಾಯ ಕಟ್ತಾರೆ, ಆದರೆ ಯಾವುದೇ ದಾಖಲೆಗಳಿಲ್ಲ. ಅವರೆಲ್ಲ ಈಗ ಭಯದಲ್ಲೇ ಕಾಲ ಕಳೆದಿದ್ದಾರೆ. ಎಲ್ಲಿ ನಮಗೆಲ್ಲ ಖಾಲಿ ಮಾಡಿಸ್ತಾರೆ ಅಂತ ಬೀದಿಗಿಳಿದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲರದು ಒಂದೇ ಗ್ರಾಮ, ಎಲ್ಲರದು ಒಂದೇ ಬೇಡಿಕೆ, ಒಂದೇ ಘೋಷಣೆ. ಬೇಕೇ ಬೇಕು, ನಮಗೆ ಹಕ್ಕುಪತ್ರ ಬೇಕು. ಕಾಫಿನಾಡಿನ ಈ ಜನರು ಕೂಲಿಯನ್ನೇ ನಂಬಿದವರು. ಇವರೆಲ್ಲ ಕಳಸ ತಾಲೂಕಿನ ತೋಟದೂರಿನ ಕಗ್ಗನಹಳ್ಳಿ ಸುತ್ತಮುತ್ತಲಿನ ಜನರು. ಇವು ಕೂಗು ಒಂದೇ, ನಮಗೆ ಹಕ್ಕು ಪತ್ರ ನೀಡಿ ಅನ್ನೋದು. 77 ಮನೆಗಳಿಗೆ ಹಕ್ಕು ಪತ್ರ ನೀಡಿಲ್ಲ. 100ಕ್ಕೂ ಹೆಚ್ಚು ಮನೆಗಳು ಈ ಪಟ್ಟಿಯಿಂದಲೇ ಹೊರಗುಳಿದಿವೆ. ಕಳೆದ 20 ವರ್ಷದಿಂದ ಮನವಿ ಮಾಡಿ ಮಾಡಿ ರೋಸಿ ಹೋದ ಜನರು ಈಗ ಬೀದಿಗಿಳಿದಿದ್ದಾರೆ. ನೂರಾರು ವರ್ಷ ಕಾಫಿ ತೋಟದಲ್ಲೇ ನಿಮ್ಮ ಜೀವನ ಕಳೆದಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯರ ಅಜ್ಜ ಅಜ್ಜಿ ಎಲ್ಲ ಇವತ್ತಿನವರೆಗೂ ಕೂಡ ನಿಮ್ಮದೇ ಆದಂತ ಒಂದು ಸೂರನ್ನ ಮಾಡ್ಕೊಳಕ್ ಆಗಿದ್ಯಾ? ಅಪ್ಪ ನೆಟ್ಟರ ಆಲದ ಮರಕ್ಕೆ ನೇಣು ಹಾಕೊಳ್ಳುವಂತಲ್ಲ, ಅದೇ ಪರಿಸ್ಥಿತಿ ನಿಮ್ಗೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ದು ಅಂತ ಒಂದು ಬದುಕಾಗ್ಬೇಕಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ಬೇಕು. ಎಲ್ಲರ ಒಂದು ಏನು ಹೈಜಾನಿಕ್ ಆಗಿ ಜೀವನ ಮಾಡಿದರೆ ನೀವು ನಿಮ್ದೇ ಆದಂತ ಒಂದು ಸೂರನ್ನ ಕಟ್ಟಿಕೊಂಡು ಬದುಕ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವರೆಲ್ಲ ಕಳೆದ 20 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ತಲೆಮಾರಿನಿಂದ ಕೂಲಿ ಅರಸಿ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಈ ಗ್ರಾಮಸ್ಥರ ತಲೆ ಮೇಲೆ ಅರಣ್ಯ ಇಲಾಖೆಯ ತೂಗು ಕತ್ತಿ ಇದೆ. ಇದಲ್ಲದೆ ಕಸ್ತೂರಿ ರಂಗನ್ ವರದಿಯ ಭೀತಿಯೂ ಇದೆ. ಕಂದಾಯ ಕಟ್ತಿದ್ದೀವಿ, ಆದ್ರೆ ಹಕ್ಕು ಪತ್ರವೇ ಇಲ್ಲ. ನಮ್ಮನ್ನೆಲ್ಲ ಏಕಾಏಕಿ ಖಾಲಿ ಮಾಡಿಸಿದ್ರೆ ಏನ್ ಮಾಡೋದು ಅನ್ನೋದು ಜನರ ಪ್ರಶ್ನೆ. ಯಾವುದೇ ಪಂಚಾಯತಿ ಒಳಗಡೆ ಇವತ್ತು ನಿರ್ಣಯವನ್ನ ಪಾಸ್ ಮಾಡಿ ಕಳಿಸ್ತಕ್ಕಂಥ ಅಧಿಕಾರ ಇದೆ. ಜಾಗವನ್ನ ಮಂಜೂರು ಮಾಡೋದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ಇದೇ ಭಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಭೂ ಮಾಲೀಕರಿಗೆ ಇವತ್ತು ಎಕರೆಗಟ್ಟಲೆ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ವಿ. ಇನ್ನಾದರೂ ಈ ಗ್ರಾಮಸ್ಥರ ಆತಂಕವನ್ನು ಸರ್ಕಾರ ದೂರ ಮಾಡಬೇಕು. ಹಕ್ಕು ಪತ್ರ ನೀಡಿ ಇವರ ಸೂರಿಗೊಂದು ಆಧಾರ ಕಲ್ಪಿಸಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ರಾಜಮನೆತನದ ಯುದ್ಧ ಭೂಮಿ. ಅಲ್ಲಿ ಪ್ರತಿ ವರ್ಷ ಪೈಲ್ವಾನರು ಕುಸ್ತಿ ಅಖಾಡಕ್ಕಿಳಿತಾರೆ. ಪರಸ್ಪರ ಕಾದಾಡಿ ಕದರ್ ತೋರಿಸ್ತಾರೆ. ಈ ಜಬರ್ದಸ್ತ್ ಕಾಳಗ ನೆರೆದಿದ್ದವರ ಮೈ ನವಿರೇಳಿಸುತ್ತೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೈದಾನದ ಸುತ್ತ ನೆರೆದಿರುವ ಜನ, ಅಖಾಡದಲ್ಲಿ ಕಟ್ಟುಮಸ್ತಾದ ಜಗಜಟ್ಟಿಗಳ ಕಾಳಗ. ಪೈಲ್ವಾನ್ಗಳು ಮೈದಾನಕ್ಕೆ ಇಳಿತಾ ಇದ್ದಂತೆ ಚಪ್ಪಾಳೆಗಳ ಸುರಿಮಳೆ, ಶಿಳ್ಳೆಗಳ ಕೇಕೆ, ತೊಡೆತಟ್ಟಿ ಜಗಜಟ್ಟಿಗಳ ಕಾದಾಟ, ಮೈ ನವಿರೇಳಿಸುವ ವಜ್ರಮುಷ್ಟಿ ಕಾಳಗ. ಯಾದಗಿರಿಯ ಸುರಪುರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ಹಾಲೋಕಳಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆದ ಮಾರನೇ ದಿನವೇ ಜಗಜಟ್ಟಿಗಳ ಕಾಳಗ ಶುರುವಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸುರಪುರದ ದರ್ಬಾರ್ ರಾಜವಂಶಸ್ಥರು ಜಾತ್ರೆ ಹಮ್ಮಿಕೊಂಡಿದ್ರು. ನಾನಾ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಜಗಜಟ್ಟಿ ಮಲ್ಲರು ಕುಸ್ತಿಯಲ್ಲಿ ಕಾದಾಡಿ ಖದರ್ ತೋರಿಸಿದ್ರು. ನಮ್ಮ ಅಪ್ಪವರು ಕಲಿಸಿದ ವಿದ್ಯೆ ಇದು. ಹಾಗಾಗಿ ಬಂದು ಗ್ರೌಂಡಲ್ಲಿ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು. ಏನನ್ಸುತ್ತೆ ಇವತ್ತು ಬಂದಲ್ಲಿ ಗೆದ್ರೆ? ಒಳ್ಳೆದನ್ನಿಸ್ತು. ವರ್ಷ ಬರ್ತೀವಿ. ನಮ್ಮೂರು ಜಾತ್ರೆ ಇದು ಸುರಪುರ. ವರ್ಷ ಬರ್ತಾರೆ. ಮಹಾರಾಷ್ಟ್ರ, ಪುನಾ, ಗುಲ್ಬರ್ಗ, ಎಲ್ಲರೂ ದಾವಣಗೆರೆ ಅವೆಲ್ಲ ಬರ್ತಾರೆ. 3
ದಿನಗಳವರೆಗೆ ನಡೆಯುವ ವೇಣುಗೋಪಾಲ ಸ್ವಾಮಿಯ ಜಾತ್ರೆ ಕುಸ್ತಿ ಪಂದ್ಯಗಳೊಂದಿಗೆ ಕೊನೆಯ ಹಂತ ತಲುಪಿದೆ. ಅನಾದಿ ಕಾಲದಿಂದಲೂ ಕುಸ್ತಿ ಪಂದ್ಯವನ್ನ ಸ್ವತಃ ಸುರಪುರ ಸಂಸ್ಥಾನದ ಅರಸು ಮನೆತನದ ಯುವರಾಜ ನಡೆಸಿಕೊಡುವುದು ಐತಿಹ್ಯ. ಕುಸ್ತಿ ಕಣದಲ್ಲಿ ಮದಗಜಗಳ ಕಾಳಗ ನೋಡುವುದೇ ಮಜಾ. ಇದು ನಮ್ಮ ಭಾಗದ ಅತ್ಯುತ್ತಮವಾದ ಗ್ರಾಮೀಣ ಕ್ರೀಡೆಯಾಗಿದ್ದು ಈ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶ ಮುಂಚೆಯಿಂದ ನಮ್ಮ ಸಂಸ್ಥಾನದವರು ಯಾವ ಥರ ಒಂದು ಸಂಸ್ಕೃತಿಯಿಂದ ಬೆಳೆಸ್ಕೊಂಡು ಬಂದ ಅದೇ ಸಂಸ್ಕೃತಿ ಬೆಳೆಸ್ಕೊಂಡು ಈ ಒಂದು ಕುಸ್ತಿ ಕಾರ್ಯಕ್ರಮವನ್ನು ಪ್ರೋತ್ಸಾಹ. ಆಧುನಿಕ ಕ್ರೀಡೆಗಳ ನಡುವೆ ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ನಶಿಸಿ ಹೋಗ್ತಿವೆ. ಹೀಗಿರುವಾಗ ಯಾದಗಿರಿಯಲ್ಲಿ ಈಗಲೂ ನಡೆಯೋ ಜಗಜಟ್ಟಿಗಳ ವಜ್ರಮುಷ್ಠಿ ಕಾಳಗ ನಿಜಕ್ಕೂ ವಿಶೇಷ, ಬಲು ರೋಚಕ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ. ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದ್ರೆ ರೂಟ್ ಮ್ಯಾಪ್ ಇದ್ದಿದ್ದೇ ಒಂದಾದ್ರೆ ದರ್ಶನ್ ಕರ್ಕೊಂಡು ಹೋಗಿದ್ದೇ ಬೇರೆ ಮಾರ್ಗದಲ್ಲಿ. ಏಕಾಏಕಿ ದಾಸನ ರೂಟ್ ಬದಲಿಸಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಯಿತು. ಆ ಎರಡು ಕಾರಣಕ್ಕೆ ರೂಟ್ ಚೇಂಜ್ ಆಯ್ತಾ? ಮಾಧ್ಯಮದವರ ಕಣ್ತಪ್ಪಿಸಿ ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗದಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸಲಹೆ ಮೇರೆಗೆ ಮಾರ್ಗ ಬದಲಾವಣೆಯಾಗಿದೆ. ಯಾಕೆ ಅಂದ್ರೆ ದರ್ಶನ್ಗೆ ಎಲ್ಲಾ ಕಡೆ ಫ್ಯಾನ್ಸ್ ಇದ್ದಾರೆ. ಆದ್ರೆ ಕೊಲೆಯಾದ ರೇಣುಕಸ್ವಾಮಿ ಚಿತ್ರದುರ್ಗದವನಾಗಿದ್ದು ಜಿಲ್ಲೆಯಲ್ಲಿ ದಾಸನ ವಿರುದ್ಧ ಪ್ರೊಟೆಸ್ಟ್ ನಡೆದಿದ್ವು. ಈ ಮಾರ್ಗದಲ್ಲಿ ಹೋದ್ರೆ ಅಪಾಯಕಾರಿ ಅಂತ ಬೇರೆ ಕಡೆಯಿಂದ ಹೋದ್ರು. ದರ್ಶನ್ ಫ್ಯಾನ್ಸ್ ಕಾಟ ತಪ್ಪಿಸುವ ಸಲುವಾಗಿ ಮಾರ್ಗ ಬದಲಾಯಿಸಲಾಗಿದೆ ಎನ್ನಲಾಗಿದೆ. ಈ ಮೊದಲು ಕೊಲೆ ಕೇಸ್ ಸಂಬಂಧ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಅಭಿಮಾನಿಗಳು ಅಡ್ಡಗಟ್ಟಿದ್ರು. ಹೀಗಾಗಿ ಬಳ್ಳಾರಿಗೆ ಹೋಗುವಾಗ ಈ ರೀತಿ ಆಗಬಾರ್ದು ಹಾಗೂ ಯಾವುದೇ ಹೆಚ್ಚು ಕಡಿಮೆಯಾಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಮಾರ್ಗದಲ್ಲಿ ಅಭಿಮಾನಿಗಳು ಕಮ್ಮಿ ಇರ್ತಾರೆ. ಒಂದ್ ವೇಳೆ ಗೊತ್ತಾದ್ರೂ ದರ್ಶನ್ ಹೋಗ್ತಾ ಇದ್ದ ಗಾಡಿಗೆ ಬೆನ್ನಟ್ಟೋದು ಕಷ್ಟ. ಹೀಗಾಗಿ ದರ್ಶನ್ ಗಾಡಿಯ ರೂಟ್ ಚೇಂಜ್ ಮಾಡಿದ ಪೊಲೀಸರು ದೇವನಹಳ್ಳಿ ಬಳಿಯೇ ಬೊಲೆರೋದಿಂದ ಟಿಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿ ಜೈಲಿಗೆ ದಾಸನನ್ನ ಶಿಫ್ಟ್ ಮಾಡಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಆರೋಪಿ ದರ್ಶನ್ ಪ್ರಕರಣದ ಕುರಿತು ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಸ್ಟೋರಿ ಬ್ರೇಕ್ ಮಾಡ್ತಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೆಕ್ಕಿ ತಂದಿದೆ. ಆ ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರೌಡಿ ಗ್ಯಾಂಗ್ ವಿರುದ್ಧ ಎರಡನೇ ಚಾರ್ಜ್ ಶೀಟ್. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು